ಗೋಲ್ಡನ್ ಗರ್ಲ್ ಇದು ಯಾವ ಕ್ರೀಡಾಪಟುವಿನ ಆತ್ಮಚರಿತೆಯಾಗಿದೆ? ಆಪ್ಷನ್ ಎ ಮೇರಿ ಕ್ಯೂಮ್, ಆಪ್ಷನ್ ಬಿ ಸಾನಿಯಾ ಮಿಂಚ್, ಆಪ್ಷನ್ ಸಿ ಪಿ.ವಿ. ಸಿಂಧು, ಆಪ್ಷನ್ ಡಿ ಪಿ.ಟಿ. ಉಷಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಿ.ಟಿ. ಉಷಾ. ಎರಡನೇ ಪ್ರಶ್ನೆ, ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಮತ್ತೆ ದೇವಗಿರಿಯಿಂದ ದೆಹಲಿಗೆ ಬದಲಿಸಿ ಉಚ್ಚ ರಾಜ್ಯ ಎನಿಸಿಕೊಂಡವರು ಯಾರು? ಆಪ್ಷನ್ ಎ ಗಯಾಸುದ್ದೀನ್, ಆಪ್ಷನ್ ಬಿ ಔರಂಗಜೇಬ್, ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಘಲಕ್, ಆಪ್ಷನ್ ಡಿ ಜಲಾಲುದ್ದೀನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಘಲಕ್. ಮೂರನೇ ಪ್ರಶ್ನೆ, ಅಧಿಕಾರದಲ್ಲಿದ್ದಾಗಲೇ ವಿದೇಶದಲ್ಲಿ ನಿಧನರಾದ ಭಾರತದ ಪ್ರಧಾನಿ ಯಾರು? ಆಪ್ಷನ್ ಎ ಮೋತಿಲಾಲ್ ನೆಹರು, ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಸಿ ರಾಜೀವ್ ಗಾಂಧಿ, ಆಪ್ಷನ್ ಡಿ ಇಂದಿರಾ ಗಾಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾಲ್ಕನೇ ಪ್ರಶ್ನೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕಾರ್ಯಾರಂಭ ಮಾಡಿದ ವರ್ಷ ಯಾವುದು? ಆಪ್ಷನ್ ಎ 1899, ಆಪ್ಷನ್ ಬಿ 1921, ಆಪ್ಷನ್ ಸಿ 1948, ಆಪ್ಷನ್ ಡಿ 1875. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1875. ಐದನೇ ಪ್ರಶ್ನೆ, 1857ರ ಸಿಪಾಯಿ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು? ಆಪ್ಷನ್ ಎ ವಿ ಡಿ ಸಾವರ್ಕರ್, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಲಾಲ್ ಲಜಪತ್ ರಾಯ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿ ಡಿ ಸಾವರ್ಕರ್. ಆರನೇ ಪ್ರಶ್ನೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಕೋಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಏಳನೇ ಪ್ರಶ್ನೆ, ಭಾರತದ ಅತ್ಯಂತ ಪ್ರಾಚೀನ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ ಎ ಹಿಮಾಲಯ, ಆಪ್ಷನ್ ಬಿ ಅರಾವಳಿ, ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳು, ಆಪ್ಷನ್ ಡಿ ನೀಲಗಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರಾವಳಿ. ಎಂಟನೇ ಪ್ರಶ್ನೆ, ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದು? ಆಪ್ಷನ್ ಎ 1952, ಆಪ್ಷನ್ ಬಿ 1947, ಆಪ್ಷನ್ ಸಿ 1948, ಆಪ್ಷನ್ ಡಿ 1951. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1952. ಒಂಬತ್ತನೇ ಪ್ರಶ್ನೆ, ಭಾರತದ ಪ್ರಮುಖ ಅಣುಸ್ಥಾವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್. ಹತ್ತನೇ ಪ್ರಶ್ನೆ, ಚಹಾ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಸಕ್ಕರೆ ಕಾಯಿಲೆ, ಆಪ್ಷನ್ ಸಿ ಮೂಲವ್ಯಾಧಿ, ಆಪ್ಷನ್ ಡಿ ಆಸಿಡಿಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಸಿಡಿಟಿ.